ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಗುಳೇದಗುಡ್ಡವನ್ನ ತಾಲೂಕು ಕೇಂದ್ರವಾಗಿ ಘೋಷಿಸಿ 8 ವರ್ಷಗಳು ಕಳೆದರೂ ಕೂಡ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಕಚೇರಿ ಇನ್ನೂ ಕೂಡ ಸ್ಥಾಪನೆಯಾಗದಿರುವುದನ್ನು ಖಂಡಿಸಿ ಗುಳೇದಗುಡ್ಡ ತಾಲೂಕು ಹೋರಾಟ ಸಮಿತಿಯ ಪದಾಧಿಕಾರಿಗಳು ಮಂಗಳವಾರ ಜಿಲ್ಲಾ ಆಡಳಿತ ಭವನದಲ್ಲಿ ಜಿಲ್ಲಾ ಶಿಕ್ಷಣ ಅಧಿಕಾರಿಯನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರೆ. ಮನವಿಯಲ್ಲಿ ಗುಳೇದಗುಡ್ಡ ತಾಲೂಕಿನ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಸಾರ್ವಜನಿಕರು ಶಿಕ್ಷಣ ಇಲಾಖೆಯ ವಿವಿಧ ಆಡಳಿತಾತ್ಮಕ ಕಾರ್ಯಗಳಿಗಾಗಿ ಬೇರೆ ತಾಲೂಕುಗಳಿಗೆ ತೆರಳಬೇಕಾದ ಅನಿವಾರ್ಯತೆ ಎದುರಿಸ್ತಾ ಇದ್ದು, ಇದರಿಂದ ಸಮಯ ಹಾಗೂ ಹಣದ ವ್ಯಯವಾಗ್ತಾ ಇದೆ. ಆದ್ದರಿಂದ ಗುಳೇದಗುಡ್ಡದಲ್ಲಿ ಶೀಘ್ರವಾಗಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಕಚೇರಿ ಆರಂಭಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕು ಅಂತ ಒತ್ತಾಯ ಮಾಡಲಾಗಿದೆ. ಗುಳೇದಗುಡ್ಡ ತಾಲೂಕಾ ಹೋರಾಟ ಸಮಿತಿ ವತಿಯಿಂದ ಇವತ್ತು ನಾವಿಲ್ಲಿ ಡಿಡಿಪಿ ಕಚೇರಿಗೆ ಭೇಟಿ ಕೊಡಲು ಡಿಡಿಪಿ ಅವರು ಭೇಟಿಯಾಡಿ ಬಂದಿದ್ದೀವಿ. ಕಾರಣ ಏನು ಅಂತಂದ್ರೆ, ಗುಳೇದಗುಡ್ಡ ನಗರಕ್ಕೆ ತಾಲೂಕಾ ಸ್ಥಾನಮಾನವನ್ನು ಕೊಂಡು ಸುಮಾರು 8 ವರ್ಷಗಳು ಕಳೆದೋಯ್ತು. 8 ವರ್ಷಗಳು ಕಳೆದಾಗಿನೂ ಕೂಡ ಒಂದು ತಹಸೀಲ್ದಾರ್ ಆಫೀಸು ಮತ್ತೊಂದು ಇಒ ಆಫೀಸ್ ಅಂದರೆ ತಾಲೂಕ್ ಪಂಚಾಯತ್ ಆಫೀಸ್ ಎರಡನ್ನು ಮಾಡಿಬಿಟ್ರೆ ಉಳಿದು ಯಾವ ತಾಲೂಕಾ ಕೇಂದ್ರ ಕಚೇರಿಗಳು ಯಾವ ಕೂಡ ಇನ್ನೂ ತನಕ ಬಂದಿಲ್ಲ. ಹೀಗಾಗಿ ಸಾಕಷ್ಟು ನಾವು ತಾಲೂಕು ಹೋರಾಟ ಸಮಿತಿಯನ್ನು ಹೋರಾಟವನ್ನು ಮಾಡಿದ್ದೀವಿ. ಸಾಕಷ್ಟು ಸಲ ಪತ್ರಗಳನ್ನ ಕೂಡ ಬರೆದಿದ್ದೀವಿ. ಸಂಬಂಧಪಟ್ಟಂತೆ ಇಲಾಖೆ ಬರೆದಿದ್ದೀವಿ, ಮಂತ್ರಿಗಳಿಗೆ ಬರೆದಿದ್ದೀವಿ, ಮುಖ್ಯಮಂತ್ರಿಗೆ ಕೂಡ ಹಲವಾರು ವಿಷಯಗಳಲ್ಲಿ ನಾವು ಬರೆದಿದ್ದೀವಿ. ಆದಾಗಿನೂ ಕೂಡ ಈವರೆಗೂ ಯಾವ ಕೆಲಸ ಕಾರ್ಯಗಳೂ ಆಗಿಲ್ಲ. ಅದೇ ರೀತಿ ತಾಲೂಕಾ ಬಿಇಒ ಕಚೇರಿ ಅದು ನಮ್ಮ ಗುಳೇದಗುಡ್ಡಕ್ಕೆ ಇನ್ನೂ ಸ್ವಲ್ಪ ಪ್ರಾರಂಭ ಆಗಿಲ್ಲ. ಈ ಸರ್ಕಾರದ ಮಟ್ಟದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿರ್ತಕ್ಕಂಥ ಸೂಚನೆ ಕೂಡ ನಮ್ಗೆ ಕಂಡು ಗೊತ್ತಾಗಿದೆ. ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಸುಮಾರು 14 ಕಡೆ ತಾಲೂಕಾ ಕೇಂದ್ರದಲ್ಲಿ ಬಿಇಒ ಕಚೇರಿಗಳನ್ನು ಮಾಡಲಿಕ್ಕೆ ಶಿಫಾರಸು ಕೂಡ ಮಾಡಿರ್ತಕ್ಕಂಥ ವಿಷಯ ನಮ್ಗೆ ಗೊತ್ತಾಗಿದೆ. ಅದೇ ರೀತಿ ಈ ಭಾಗದಲ್ಲಿ ಗುಳೇದಗುಡ್ಡ ಕೂಡ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ನಗರ. ತಾಲೂಕಾ ಬಿಇಒ ಕಚೇರಿ ಅಲ್ಲಿ ಕೂಡ ಅತ್ಯಂತ ಅವಶ್ಯವಾಗಿರ್ತಕ್ಕಂಥದ್ದು. ಆ ಒಂದು ಕಚೇರಿಯನ್ನು ಆದಷ್ಟು ತೀವ್ರದಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಕಳಕಳಿಯ ಮನವಿಯನ್ನು ನಾವು ಸನ್ಮಾನ್ಯ ಡಿಡಿಪಿ ಅವರಿಗೆ ಇವತ್ತಿನ ದಿವಸ ಕೊಟ್ಟಿದ್ದೀವಿ. ಅದೇ ರೀತಿ ತಾಲೂಕಾ ಸುಮಾರು ಹಳ್ಳಿಗಳನ್ನು ಇನ್ನೂ 27 ಹಳ್ಳಿಗಳನ್ನು ಸೇರ್ಪಡೆ ಮಾಡಲಿಕ್ಕೆ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪತ್ರವನ್ನು ಕೂಡ ಕೊಟ್ಟಿದ್ವಿ. ಆ ಒಂದು ಪ್ರಕ್ರಿಯೆ ಕೂಡ ಚಾಲ್ತಿಯಲ್ಲಿದೆ. ಇನ್ನೂ ಸುಮಾರು 27 ಸೇರಿಸಿ ಒಟ್ಟಾರೆ ಒಂದು ತಾಲೂಕಕ್ಕೆ ಏನು ಬೇಕಾಗಿರ್ತಕ್ಕಂಥ ಗ್ರಾಮಗಳ ಸಂಖ್ಯೆ ಇದೆ, ಎಲ್ಲ ಸಂಖ್ಯೆ ಕೂಡ ಗುಳೇದಗುಡ್ಡಕ್ಕೂ ಕೂಡ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಆ ಒಂದು ಬೇಡಿಕೆಯನ್ನು ಆದಷ್ಟು ತೀವ್ರದಲ್ಲಿ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಡಿಡಿಪಿ ಅವರು ನಮ್ಮ ಗುಳೇದಗುಡ್ಡ ಬಿಇಒ ಕಚೇರಿಗೆ ಶಿಫಾರಸನ್ನು ಮಾಡಬೇಕಂತಂದು ಅವರಲ್ಲಿ ನಾವು ಕಳಕಳಿಯಿಂದ ಕೇಳಿಕೊಂಡು ಮನವಿಯನ್ನು ಸಲ್ಲಿಸಿದ್ದೀವಿ. ನಮಸ್ಕಾರ. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಪ್ರಮುಖರು ಆದ ಅಶೋಕ ಹಗಡಿ, ಪ್ರೊಫೆಸರ್ ಕೆಎಂ ಶೆಟ್ಟರ್, ಶಿವಾನಂದ ಎಣ್ಣಿ, ಪೊಲೀಸಪ್ಪ ರಾಮದುರ್ಗ ಹಾಗೂ ಮಹೇಶ್ ಪಾಟೀಲ್ ಉಪಸ್ಥಿತರಿದ್ದರು. ಮನವಿಯನ್ನ ಸ್ವೀಕರಿಸಿದ ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಸರ್ಕಾರದ ನಿಯಮಾನುಸಾರ ವಿಷಯವನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.